ಈಗ ಮಳಿ ಬಂದು ಅದಕ್ಕರ್ದ ಬೆಳೆ ಕಳ್ಕೊಂಡ್ಬಿಟ್ರಿ. ಈಗ ಏನೋ ಅಲ್ಪ ಸ್ವಲ್ಪ ಉಳಿದೈತಿ. ಈಗ ಏನ್ ಸಮಸ್ಯೆ ಆಗೈತಿ ಅದನ್ನ ಮಾಡೋದು? ಈಗ ಅಲ್ಪ ಸ್ವಲ್ಪ ಆದ್ರೂ ಈಗ ಮಳಿಗಾಲಾಗ ಅದನ್ನ ತಕೊಂಡ್ಬರೋದು ದೊಡ್ಡ ವಚನ ಐತ್ರಿ. ಈಗ ಎಲ್ಲಾ ರೈತರಿಗೆ ನಾವು ಕಟಾವ್ ಮಾಡಕ್ ಹೊಂಟು ಮಳಿ ಬರೋದು ಅಂತದ್ರೊಳಗು ಶ್ರಮ ಪಟ್ಟು ತಕೊಂಡ್ ಬಂದವ್ರ ನಾವು ಕಟಾವ್ ಮಾಡ್ಕೊಂಡ್ ಅಂಗಡಿ ಟೆಂಡರ್ ಅಂಗಡಿ ಮಟ್ಟ ಬಂದವ್ರಿ. ವರ್ಷ ಅಲ್ಲೇ ಟೀನಾ ಕಂಪ್ನಿ ಇರ್ತೈತ್ರಿ. ಈಗ ನಾವು ಟೀನಾ ಐತಿ ಅಂತ ಹೇಳಿ ನಾವು ಬಂದ ನಮ್ಗೆ ಗೊತ್ತಿರಾಕಿಲ್ಲ. ಆ ಬಸವೇಶ್ವರ ಟ್ರೇಡರ್ಸ್ ತಾವ ಅಂತ ಹೇಳಿ ಅಲ್ಲಿ ತೆಗ್ದಾನ ಅದ ಟೈಪ್ ಅನ್ನ ಅಂತ್ರಿ. 1 ಕ್ವಿಂಟಲ್ ಸೋಯಾಬೀನ್ಕ್ರಿ 30 kg ಕಟ್ ಅಂತ್ರಿ. ಅವ್ 30 kg ಅವಂಗೆ ಕೊಡ್ಬೇಕು ನಾವು. ಯಾಕಪ್ಪ 30 kg ನೀನು ಅಟ್ಟು ತಗೋ ನಾವ್ ಹಂಗ ಹೋಗೋ ಅಂತ ಹೇಳ್ರಿ ಅವಾಗ. ಇಲ್ರಿ 30 kg ಕೊಡ್ಬೇಕು, 70 kg ಅಷ್ಟೇ ನಿಮಗ ಅಂತ ಅಂದ. ಮತ್ ನಿಮ್ ಕಡೆ APMC ಗೈಡ್ಲೈನ್ಸ್ ಏನ್ರ ಐತೇನಪ್ಪ ಅಂತ ಕೇಳಿ ಅದ APMC ಗೈಡ್ಲೈನ್ಸ್ ಇಲ್ಲ ಅವ್ನ ಕಡೆ, APMC ಲೈಸೆನ್ಸ್ ಇಲ್ಲ ಅವ್ನ ಕಡೆ, ಟಿನ್ ನಂಬರ್ ಅಷ್ಟೇ ಐತಂತ್ರಿ. ಆ ನಂತರ ಅದನ್ನ ಅವ್ ಮೈಸೂರ್ ತೆಗಿಯುವಂತ ಒಂದ್ ಮಿಷನ್ ಇರ್ತೈತ್ರಲ್ಲ ಅದನ್ನ ಅವ್ ತೆಗದ್ರ 23 ಬಂತ. ಅದನ್ನ ಮಿಷನ್ದಾಗ ನಾವು ಸೋಯಾಬೀನ್ ಹಾಕಿ ನಾ ತೆಗದ್ರ 20 ಬಂತ. ಅಲ್ಲಿ ನನಗೆ ಅನುಮಾನ ಬಂತ ಅವಂದ್ ಇದು 2 ನಂಬರ್ ಐತೆ ಅಂತ ಹೇಳಿ. ಆ ನಂತರ ನಾನು ಅಲ್ಲಿ ಉಪ ತಹಸೀಲ್ದಾರ್ಗೆ ಕಾಲ್ ಮಾಡಿ ಇಲ್ಲಿ ಬಂದು ಸ್ವಲ್ಪ ಅದನ್ನ ಚೆಕ್ ಮಾಡಿ. ಅವ್ ಉಪ ತಹಸೀಲ್ದಾರ್ ಫೋನ್ ಎಬ್ಬಿಸ್ಲಿಲ್ಲ. ನಮ್ಮ ತಹಸೀಲ್ದಾರ್ ಬೆಳಗಾವಿ ತಾಲೂಕ್ ತಹಸೀಲ್ದಾರ್ ಫೋನ್ ಹಚ್ಚಿನಿ, ಅವ್ರು ರಿಸೀವ್ ಮಾಡ್ಲಿಲ್ಲ. ಅವ್ರು ಯಾರು ನಮ್ಗೆ ಅಲ್ಲಿ ರೆಸ್ಪಾನ್ಸ್ ಕೊಡ್ಲಿಲ್ಲ. ಅಲ್ಲಿಂದ DC ಆಫೀಸ್ ತರಬೇಕಾದ. ಮತ್ ನಮ್ ಕಷ್ಟಗಳನ್ನ ಯಾರು ಕೇಳವ್ರ? ಅಲ್ಲಿ ಇದ್ದ ಸ್ಥಳೀಯ ಅಧಿಕಾರಿಗಳಿಗೆ ನಾವ್ ಏನಾರ ಹೇಳ್ಕೋಬೇಕಂದ್ರ ಇವ್ರ ಫೋನ್ ತಗೊಲ್ಲ, ಇವ್ರದೇ ಇರೋದಂತ ಲಪಡಾಗೊಳ್ದಾಗ ಇವ್ರದಾರ. ಮತ್ ರೈತನ ಯಾರು ಕಾಪಾಡವ್ರ? ಈಗ ಸತ್ತವ್ರು ಪಾಪ ರೈತ ಮುದ್ ರೈತ ಅದ ಲೆವೆಲ್ ಕಡೆ ಏನ್ ಕೇಳ್ತಾರಲ್ಲ. ಯಾಕಂದ್ರ ಅವ ಅಲ್ಲಿ ಲೇಬರ್ಗ ಕಟಾವ್ ಮಾಡಿದವ್ರ ಕೊಡ್ಬೇಕ, ಮತ್ತ ಟ್ರ್ಯಾಕ್ಟರ್ ಬಾಡಿಗೆ ಕೊಡ್ಬೇಕ, ಮಿಷನ್ ಬಾಡಿಗೆ ಕೊಡ್ಬೇಕ. ಅವ್ನ್ ಎಷ್ಟ್ ಹೇಳ್ತಾನಲ್ಲ ಅಂಗಡಿ 30 kg ಅಂದ್ರ 30 kg ಕೊಟ್ಟು ಹೊಂಟ ಮುದ್ ರೈತರ. ಕ್ವಿಂಟಲ್ ಹೆಂಗ್ ರೇಟ್ ಫಿಕ್ಸ್ ಮಾಡ್ಯಾರ? 41,100 ರೂಪಾಯಿ ಐತ್ರಿ ಕ್ವಿಂಟಲ್. 4,100 ರೂಪಾಯಿ ಐತಿ ಕ್ವಿಂಟಲ್ಕ. ಅದ್ ಸಾಕಷ್ಟು ಖರ್ಚು ಐತೆ. ನಮ್ಗ್ ಲಾಗವಾಡ್ ಹಾಕಿದ್ ಅಷ್ಟರ ಬರ್ಲಿ ಅಂತ ಹೇಳಿ ತೆಗದ ಕಷ್ಟಪಟ್ಟು ಕೊಡತಾವ, ತೆಗದ ತೊಗೊಂಬರತಾವ. ಆದ್ರ 30 kg ಅವ್ನ್ ಕೊಡ್ಬೇಕು ಕಟ್ ಅಂತ್ರಿ. ಎಷ್ಟು ಮಂದಿಗೆ ಮಾಲ್ ಬರ್ತದೆ? ಮಾಲ ಒಂದ್ 30 ಪಿಸ್ವಿ ಮಾಲ್ ಐತ್ರಿ. 30 ಪಿಸ್ವಿ ಮಾಲಿಗೆ ಸಾಕಷ್ಟು ಖರ್ಚಾಗೈತಿ ನಾವು ಕಟಾವ್ ಮಾಡಕನ. ಈಗ ನಾವ್ ಯಾಕೆ ಮಾರ್ಬೇಕಂದ್ರ ಕಟಾವ್ ಮಾಡಿದಂತ ಸಾಲ ಆಗೈತಿ ಅಂತ ತುಂಬಬೇಕು, ನಾವು ಬರಸ್ಬೇಕು. ಎಲ್ಲಾ ರೈತರ ಪರಿಸ್ಥಿತಿ ಹಿಂಗೈತಿ. ಈಗ ನನಗ ನ್ಯಾಯ ಬೇಕಾಗೈತಿ. ಅದಕ್ಕೋಸ್ಕರ DC ಆಫೀಸ್ ನಾ ತಗೊಂಡ್